ಲಕ್ಕಿರೇ ತಲೆ ಒರೆಸ್ಕೊಳ್ಳಿ ತಗೊಳ್ಳಿ, ಇಲ್ಲಾಂದ್ರೆ ಶೀತ ಆಗತ್ತೆ. ಶೀತ ನನಗ್ ಮಾತ್ರ ಅಲ್ಲ, ನಿನಗೂ ಆಗುತ್ತೆ, ಒರೆಸ್ಕೋ. ನನಗ್ ಶೀತ ಆಗಲ್ಲ, ಯಾಕಂದ್ರೆ ನಾನು ಮನುಷ್ಯರೇ ಅಲ್ವಲ್ಲ. ಓ, ಇನ್ನೇನ್ ದೇವತೆನಾ? ಅಲ್ಲ, ಎಮ್ಮೆ. ಅಬ್ಬಾ, ಇವಾಗ್ಲಾದು ಗೊತ್ತಾಯ್ತಲ್ಲ ಎಮ್ಮೆ ಅಂತ. ಎಮ್ಮೆಗೂ ಜ್ವರ ಬರುತ್ತೆ, ಒರೆಸ್ಕೋ. ಇಲ್ಲ, ಎಮ್ಮೆಗಳಿಗೆ ಜ್ವರ ಬರಲ್ಲ. ಯಾಕೆ ಹೇಳಿ? ಅವಕ್ಕೆ ಬರೆ ಹಾಕ್ತಾರೆ. ಬರೆ ಹಾಕ್ಬಾರ್ದು, ಅದಕ್ಕಾದ್ರೂ ಒರೆಸ್ಕೋ. ಇಲ್ಲ, ಫಸ್ಟ್ ನೀವು ಒರೆಸ್ಕೊಳ್ಳಿ ತಗೊಳ್ಳಿ. ತಲೆ ಬೇಡ. ಲಕ್ಕಿ ಸ್ಟ್ಯಾಚು ನನಗೆ ಬೇಡ ಅಂತೀರಾ? ಇರಿ, ನಿಮ್ ತಲೆ ನಾನು ಇವತ್ತು ವರ್ಷೇ ತೀರೋದು. ಕೈ ಅಲ್ಲಾಡ್ಸಂಗಿಲ್ಲ. ಇವಾಗ ನನಗ್ ಸಮಾಧಾನ ಆಯ್ತು. ರಿಲೀಸ್. ಸರಿ ಹೋಯ್ತು. ನೀನ್ ಅನ್ಕೊಂಡಾಗೆ ಒರೆಸ್ದಲ್ವಾ, ನೀನ್ ಒರೆಸ್ಕೋ. ಸರಿ. ಅಮ್ಮ, ಏನಾಯ್ತು? ಪಿನ್ ಚುಚ್ಕೊಂಡಿದೆ. ಬಾಯ್ ಕಡೆ ಬಿಡಿ. ನೋಡ್ತೀನಿ, ಬಾಯ್ ಅಲ್ಲಿ ಬಿಡಿಸ್ತೀನಿ. ಇರು. ಬೇಡ ಲಕ್ಕಿ, ನೋವುತ್ತೆ ಲಕ್ಕಿಯವ್ರೆ. ಇರು ಒಂದ್ ನಿಮಿಷ. ನೋವುತ್ತೆ. ಸ್ಟಡಿಯಾಗಿ ನಿಂತ್ಕೊಳ್ಳೆ ಒಂದ್ ನಿಮಿಷ. ನೋವಾಗುತ್ತೆ ಲಕ್ಕಿಯವ್ರೆ. ಸ್ಟ್ಯಾಚು ಎಮ್ಮೆ ತರ ಓಲಾಡ್ತಾಳೆ. ಇರೋ ನಿಮಿಷ. ರಿಲೀಸ್. ಏ ಲೂಸು, ಏನೇ ತಲೆಗೆ ಇಷ್ಟೊಂದು ಪಿನ್ ಹಾಕೊಂಡಿದ್ಯಾ? ನೀವೇ ಹೇಳಿದ್ರಲ್ಲ ಲೂಸು ಅಂತ. ಸ್ಕ್ರೂ ಬಿದ್ದೋಗೋದು ಬೇಡ ಅಂತ ಪಿನ್ ಹಾಕೊಂಡಿದೀನಿ. ಈ ಪಿನ್ನಲ್ಲೆಲ್ಲ ಸ್ಕ್ರೂ ಹಿಡಿಯಲ್ಲ, ಅದಕ್ಕೆ ಸರಿಯಾದ ಸ್ಕ್ರೂ ಡ್ರೈವರ್ ಬೇಕು. ನೀವೇ ಇದ್ದೀರಲ್ಲ. ಏನೋ ನನ್ನೇನು ಲಾರಿ ರೆಡಿ ಮಾಡೋ ಮೆಕ್ಯಾನಿಕ್ ಅನ್ಕೊಂಡ್ಯಾ? ಅಲ್ಲ, ಬಿಲ್ಡರ್ ರೆಡಿ ಮಾಡೋ ಮೆಕ್ಯಾನಿಕ್. ಏನು, ನಾನ್ ಮೆಕ್ಯಾನಿಕಾ? ನೀವು ಬುಲ್ಡೋಸರ್ ಮೆಕ್ಯಾನಿಕ್. ರಿಲೀಸ್. ನೀವು ಬುಲ್ಡೋಸರ್ ಮೆಕ್ಯಾನಿಕ್. ನನ್ನೇ ಮೆಕ್ಯಾನಿಕ್ ಅಂತ್ಯಾ? ಮಾಡ್ತೀನಿರೋ. आपको बस बुलाए हैं। ಸರ್, ಏನ್ರಿ ಮಾಡ್ತಿದ್ರ ಸುಬ್ರಹ್ಮಣ್ಯ? ಅಕೌಂಟ್ಸ್ ಇನ್ಚಾರ್ಜ್ ನೀವೇ ತಾನೆ? ನಾನೇ ಸರ್. ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಏನಾಯ್ತು ಸರ್? 2 ಲಕ್ಷ ಮಾಡೋ ಪೇಮೆಂಟ್ಗೆ 20 ಲಕ್ಷ ಮಾಡಿದ್ದೀರಾ. ಝೀರೋಗೆ ವ್ಯಾಲ್ಯೂ ಇಲ್ಲ ಅಂತ ಸೇರಿಸ್ತಾ ಹೋಗ್ತೀರಾ? ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡಿ. ಮೊದಲು ಚೆಕ್ ಚೇಂಜ್ ಮಾಡಿ. ಸಾರಿ ಸರ್. ಏನ್ ಚಿಕ್ಕತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನಿನ್ನಿಂದ ಥ್ಯಾಂಕ್ಸ್ ಕಡೆ. ಅಯ್ಯೋ, ಖುಷಿಯಾಗಿದ್ದೀರಾ ಅಂತ ಹೇಳಿದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೆನ್ನೆ ಮನೆಯಲ್ಲೇ ಬಿದ್ದಿರ್ಲಲ್ಲ, ಅದಾಗಿದ್ದು ನಿನ್ನಿಂದ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಬಿಡಿ ಚಿಕ್ಕತೆ. ನಾವ್ ಅನ್ಕೊಂಡಿದ್ದ ಉದ್ದೇಶ ನೆರವೇರ್ಲಿಲ್ವಲ್ಲ? ನೆರವೇರ್ತಲ್ಲ, ಅವರೆಲ್ಲ ಹೊರಗೆ ಹೋಗ್ಲಿಲ್ವಲ್ಲ, ಅಂದ್ಮೇಲೆ ನಾವ್ ಗೆದ್ದ ಹಾಗೆ. ಅದಕ್ಕೆ ನಾನು ಹೀಗೆ ಹಿಗ್ತಾ ಇರೋದು. ಚಿಕ್ಕತೆ, ಅವಳು ಹೊರಗೆ ಹೋಗ್ಲಿಲ್ಲ ಅಂತ ಹಿಗ್ತಿದ್ದೀರಾ, ಆದ್ರೆ ಲಕ್ಕಿ ಬಂದ್ಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಲ್ಲ. ಅಯ್ಯೋ, ಏನಾಗಿರುತ್ತೆ, ಅವಳು ಒಂದ್ ಮೂಲೆಯಲ್ಲಿ ಮಲ್ಗಿರ್ತಾಳೆ, ಇವನು ಆರಾಮಾಗಿ ಮಲ್ಕೊಂಡಿರ್ತಾನೆ, ಇನ್ನೇನಾಗಿರುತ್ತೆ.
ಅಲ್ಲೇ ನಿಮ್ ಲೆಕ್ಕಾಚಾರ ತಪ್ಪಾಗಿರೋದು. ಲಕ್ಕಿ ಬಂದ್ಮೇಲೆ ಏನಾಯ್ತು ಗೊತ್ತಾ? ಏನು? ಗೀತಾ ಬೇಜಾರಾಗಿರೋದು ನೋಡಿ ಲಕ್ಕಿಯವ್ರು ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದು ಗಾಳಿಯಲ್ಲಿ ಓಡಾಡ್ಸಿ ಕುತ್ಕೊಂಡು ಇಬ್ರು ಲಲ್ಲೆ ಹೊಡಿತಿದ್ರು. ಹೌದಾ? ಅಷ್ಟೊತ್ತಿನಲ್ಲಿ ಲಲ್ಲೆ ಹೊಡೆಯುವಂಥದ್ದು ಏನೇ ಇತ್ತು ಅವ್ರಿಗೆ? ನನ್ಗೇನ್ ಗೊತ್ತು ಚಿಕ್ಕತ್ತೆ, ಒಂದಿನಕ್ಕೂ ನನ್ ಗಂಡ ಈ ರೀತಿ ಕೂತ್ಕೊಂಡು ಮಾತಾಡಿರ್ಲಿಲ್ಲ. ಇನ್ನು ಏನೇನಾಯ್ತು ಗೊತ್ತಾ ಚಿಕ್ಕತ್ತೆ? ಇನ್ನು ಮುಂದುವರ್ಸಿದ್ರಾ? ಲಕ್ಕಿಯವ್ರು ಅವಳಿಗೆ ಐಸ್ ಕ್ರೀಮ್ ತಂದ್ಕೊಟ್ರು. ಇಬ್ರು ಎಷ್ಟು ರೊಮ್ಯಾಂಟಿಕ್ ಆಗಿ ಐಸ್ ಕ್ರೀಮ್ ತಿಂತಿದ್ರು ಗೊತ್ತಾ? ಬನ್ನಿ ಚೇರ್ಮನ್ರೆ. ಎಲ್ಲ ಆರೋಗ್ಯವನ್ವಾ ಮನೇಲಿ? ಹಾ, ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ ಬಂದಿದ್ದು? ಅದು ಅಲ್ಲದೆ ಅಪರೂಪ ಆಗೋದ್ರಿ ಈ ಕಡೆ ಬರೋದು ನೀವು. ಏನೂ ಇಲ್ಲಮ್ಮ, ನಿನ್ನ ಕೈಯಾರ ಒಂದು ಲೋಟ ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಒಂದಲ್ಲ 2 ಲೋಟ ಮಾಡ್ಕೊಡ್ತೀನಿ. ಆದ್ರೆ ನೀವ್ ಬಂದಿರೋದು ಮಾವನ ಹತ್ರ ಮಾತಾಡೋದಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲಮ್ಮ, ಖಂಡಿತ ಇಲ್ಲ. ನರಸಿಂಹಣ್ಣನ ಜೊತೆಲಿ ಮಾತಾಡ್ಬೇಕಂದ್ರೆ ಹೊರಗಡೆ ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಆದ್ರೆ ಇವತ್ತು ಕಾಫಿ ಕುಡಿಬೇಕು ಅಂತಲೇ ಬಂದಿರೋದು. ಸರಿ, ಕಾಫಿ ಮಾಡ್ಕೊಡ್ತೀನಿ ನಿಮ್ಗೆ. ಯಾರ್ದು ಫೋನು? ಅದೇ ನೀವು ಮಾತಾಡ್ತಿದ್ರಲ್ಲ, ಯಾರ್ದು ಫೋನು ಅಂದೆ. ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಇತ್ತು. ಸರ್, ಇನ್ನೊಂದು ಕ್ವಾರ್ಟರ್ ಕೊಡಿ. ಮದುವೆ ಆಗಿದೆ ಸರ್ ನಿಮ್ಮದು? ಹಾಂ, ಆಗಿದೆ. ಹಾಗಾಗಿ ನಿಮ್ಮವ್ರ ಫೋನ್ನ ಚೆಕ್ ಮಾಡ್ತಾ ಇರಿ. ಏನೇ ನೀನು ಸಂಸಾರ ಹೊಡೆಯಂಗಿದ್ಯಾ? ಹೆಂಡತಿ ಮೊಬೈಲ್ಗೆ ಬೇರೆ ಒಂದು ನಂಬರಿಂದ ಹಾಯ್ ಸ್ವೀಟ್ ಆರ್ಟ್ ಅಂತ ಮೆಸೇಜ್ ಬಂದರೆ ಗೊತ್ತಾಗುತ್ತೆ. ಏನು? ಲಕ್ಕಿ ಈ ಚಳಿಲಿ ಐಸ್ ಕ್ರೀಮ್ ತಿನ್ನ? ಅಯ್ಯೋ ದೇವ್ರೆ, ಗಂಟ್ಲು ಹಾಳಾದ್ರೆ ಏನ್ ಗತಿ? ಇರು, ಬಿಸಿ ನೀರಿಗೆ ಉಪ್ಪು ಬೆರೆಸ್ಕೊಟ್ಟ. ಅಯ್ಯೋ ಚಿಕ್ಕತ್ತೆ, ನಿಮ್ಗೆ ನಿಮ್ ಮಗನ್ ಗಂಟ್ಲು ನವೀನ್ ಚಿಂತೆ. ಅವ್ರಿಬ್ರು ಐಸ್ ಕ್ರೀಮ್ ತಿಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಹ್ಞೂ ಕಣೆ, ನನಗೂ ಹೊಟ್ಟೆ ಉರಿತಿದೆ. ನಾವು ಮಾಡೋ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ನಾನು ಯಾವಾಗ ಪ್ಲಾನ್ ಮಾಡಿದ್ರು ಎಲ್ಲ ನನ್ಗೆ ಉಲ್ಟಾ ಹೊಡೆಯುತ್ತೆ. ನಿಂದಿರ್ಲಿ, ನಂದು ಹೇಳು, ಹೇಗ್ ಸಹಿಸ್ಕೊಳ್ಳಿ? ನನ್ಗೂ ಸಹಿಸ್ಕೊಳಕ್ ಆಗ್ತಿಲ್ಲ ಚಿಕ್ಕತ್ತೆ. ಏನು? ಹೊಟ್ಟೆ ಹಶುವು. ಏನ್ ಮಾಡಿದ್ದೀರಾ? ನೆನೆ ಅವಳು ಮಾಡಿರೋ ಹಾಲ್ ಬಾಯಿ ಬೋಂಡ ಇದೆಯಲ್ಲ, ಕೊಡ್ತೀನಿ. ಆ ಶನಿನ ತೊಲಗ್ಸಕ್ಕೆ ಏನಾದ್ರೂ ಒಂದು ಉಪಾಯ ಹುಡುಕೆ. ಚಿಕ್ಕತ್ತೆ, ಮೊದ್ಲು ಹಾಲ್ ಬಾಯಿ ಬೋಂಡ ತಿನ್ನೋಣ, ಆಮೇಲೆ ಏನಾದ್ರೂ ಹೊಳೆಯುತ್ತೆ. ಬನ್ನಿ ಬನ್ನಿ. ಆಹಾ, ಈ ಕಾಫಿ ವಾಸನೆ ಇಷ್ಟು ಘಮಘಮ ಅಂತಿರ್ಬೇಕಾದ್ರೆ ಇನ್ನ ರುಚಿ ಹೇಗಿರ್ಬೇಡ, ನೋಡೇ ಬಿಡ್ತೀನಿ. ಕಾಫಿ ಏನ್ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತೀರಾ ಚೇರ್ಮನ್ರೆ ನೀವು. ದೊಡ್ಡ ವಿಚಾರನಮ್ಮ. ನೋಡು, ನನ್ನ ಹೆಂಡತಿನೂ ಮಾಡ್ತಾಳೆ, 37 ವರ್ಷದಿಂದ ಕಲ್ಗಸ್ ತರ ಕುಡಿತಾ ಇದ್ದೀನಿ. ಇರಿ, ಪ್ರೇಮಕ್ಕನ್ಗೆ ಹೇಳ್ತೀನಿ ಇಲ್ಲಿ ಏನ್ ನಡೀತು ಅಂತ. ಅಯ್ಯೋ, ಸುಮ್ತಿಯಕ್ಕ ಹಾಗೆ ಮಾಡ್ಬಿಟ್ಬಿಟ್ವಿ. ನನಗೆ ಆಮೇಲಿಂದ ಕಲ್ಗಸ್ ಕಾಫಿಗೂ ಕತ್ರಿ ಬಿದ್ದುಬಿಡುತ್ತೆ. ಹೌದು, ಎಲ್ಲಿ ಲಕ್ಕಿ ಕಾಣ್ತಾ ಇಲ್ಲ? ಇಲ್ಲೇ ಇದೀನಲ್ಲ ಚೇರ್ಮನ್ರೆ. ಓ ಬಾಪಾ ಬಾ ಲಕ್ಕಿ, ನೀನನ್ನ ನೋಡೋಣ ಅಂತಲೇ ಬಂದೆ. ಹೇಳಿ, ಏನು ವಿಷಯ? ಇದೆಯಲ್ಲಪ್ಪ, ಇನ್ನೇನು ಬಂತಲ್ಲ ದಸರಾ ಉತ್ಸವ, ಕಬಡ್ಡಿ ಟೂರ್ನಮೆಂಟ್ ಮಾಡ್ಬೇಕಲ್ಲ ಪ್ರತಿ ವರ್ಷದಂತೆ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಪ್ರತಿ ವರ್ಷ ಮಾಡ್ತೀವಲ್ವಾ, ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡೋಣ ಬಿಡಿ. ಪಂಚಾಯತಿಂದ ಗ್ರ್ಯಾಂಡ್ಸ್ ಕೊಡ್ತೀರಲ್ವಾ, ಈ ವರ್ಷ ಸ್ವಲ್ಪ ಜಾಸ್ತಿನೇ ಕೊಡಿ. ನೋಡಪ್ಪ, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ? ಈ ಸತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಜನಗಳು ಕಂದಾಯನ ಸಂತೋಷವಾಗಿ ಕೊಟ್ಟಿದ್ದಾರೆ, ಫಂಡ್ಸು ಚೆನ್ನಾಗಿದೆ, ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡೋಣ, ಏನಂತೀಯ? ಅಯ್ಯೋ, ಕಬಡ್ಡಿ ವಿಷಯ ಮಾತಾಡ್ತಿದ್ದೀರಾ? ಮತ್ತೆ ಬರೀ ಲಕ್ಕಿ ಅವ್ರ ಜೊತೆ ಮಾತಾಡ್ತಿದ್ದೀರಾ? ಇರಿ, ದತ್ತ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಮಗೆ ನಮ್ಮ ದತ್ತ ಬೇರೆ ಇಲ್ಲ, ಲಕ್ಕಿ ಬೇರೆ ಇಲ್ಲ. ದತ್ತ ಲಕ್ಕಿ ಟೀಮಲ್ಲೇ ತಾನೇ ಇಡೋದು, ಅವರು ಬೇರೆ ಏನ್ ಹೇಳೋದು? ಅಯ್ಯೋ, ನಿಮಗ್ ಗೊತ್ತಿಲ್ವಾ? ನ್ಯಾಷನಲ್ ಟೀಮ್ಗೆ ದತ್ತ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇರಿ, ಕರ್ಕೊಂಡ್ ಬರ್ತೀನಿ. ಇದು ಒಳ್ಳೆ ಕತೆ ಆಯ್ತಲ್ಲೇ. ದಿನ ದಿನ ಸುಬ್ಬ ಇಷ್ಟೊತ್ತಾದ್ರೂ ಬಂದೇ ಇಲ್ಲ.
ನೀವಿಬ್ರು ಸರಿ ಇದ್ದೀರಾ ತಾನೆ? ನಿಮ್ಮಿಬ್ರಲ್ಲಿ ಏನು ಮನಸ್ತಾಪ ಇಲ್ಲಲ್ಲ? ಇಲ್ಲ ಮಾತರ ಏನಿಲ್ಲ, ನೀವುಗಳೇ ನೋಡ್ತೀರಾ ಅಲ್ವಾ? ಹೊರಗಡೆ ಎಲ್ಲ ಚೆನ್ನಾಗೇ ಇರುತ್ತೆ, ರೂಮ್ ಒಳಗಡೆ ಏನೇನ್ ಜಗಳ ಆಗತ್ತೋ ಯಾರಿಗ್ ಗೊತ್ತು. ಯಾಕೆ? ಒಂದಿನ ಆದ್ರೂ ಈ ಹುಡುಗಿ ದನಿ ಎತ್ತಿ ಮಾತಾಡ್ದವಳೆ ಅಲ್ಲ, ಇನ್ ಜಗಳ ಯಾಕೆ ಆಡ್ಕೋತಾಳೆ? ನೋಡಿ ಬಂದ ನಿಮ್ ಸುಪುತ್ರ. ಬಾಪ ಬಾ, ಊಟ ಕುತ್ಕೋ ಬಾ. ಅಮ್ಮ, ನನ್ನ ಊಟ ಬೇಡ ಅನ್ಬೇಡಿ, ಅಸ್ಕೊಂಡಿದ್ರೆ ನಿದ್ದೆ ಬರಲ್ಲ. ಇಲ್ಲಾಂದ್ರೆ ನೀವು ರೂಮ್ಗೆ ಹೋಗಿ, ನಾನು ಅಲ್ಲೇ ಊಟ ತಗೊಂಡ್ ಬರ್ತೀನಿ. ಅಲ್ಲಿಗೆ ಯಾಕೆ ತಗೊಂಡ್ ಹೋಗ್ಬೇಕು? ಎಲ್ಲರ ಜೊತೆ ಇಲ್ಲೇ ಊಟ ಮಾಡ್ಲಿ, ಕೂತ್ಕೊಳ್ಳೋ ಸುಬ್ಬಾ. ಇಲ್ಲ ಅಕ್ಕ, ಹಾಗಲ್ಲ. ಪಾಪ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿರ್ತಾರೆ, ಅಲ್ಲೇ ಊಟ ಮಾಡಿ ಮಲ್ಕೊಳ್ಳಿ ಬಿಡಿ. ಹೌದೇನೋ? ಚೇರ್ಮನ್ರೆ, ಏನು ಸಮಾಚಾರ? ಏನಿಲ್ಲಪ್ಪ, ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಲ್ಲ ದಸರಾ ಉತ್ಸವದಲ್ಲಿ, ಅದನ್ನು ಲಕ್ಕಿಗೆಲ್ಲ ಹೇಳಿದ್ದೀನಿ ನಾನು. ಓ, ಲಕ್ಕಿಗೆ ಹೇಳಿದ್ದೀರಾ? ಹಾಗಾದ್ರೆ ಅವನೇ ಮಾಡ್ತಾನೆ ಬಿಡಿ. ಏನ್ ದತ್ತಣ್ಣ, ನಾನು ಒಬ್ನೇ ಮಾಡಕ್ಕಾಗತ್ತಾ? ಎಲ್ರೂ ಕೈ ಜೋಡಿಸ್ಬೇಕು ತಾನೆ? ನಮ್ ಸಂಪಿಗೆ ತಿಬ್ಬು ಟೀಮಲ್ಲಿ ನೀನು ಒಬ್ನೇ ಅಲ್ವೇನಪ್ಪ ಎಲ್ಲರಿಗೂ ಕಾಣಿಸೋದು? ಅದಕ್ಕೆ ತಾನೆ ಚೇರ್ಮನ್ ನಿನ್ನ ಹತ್ರ ಮಾತಾಡೋಕೆ ಬಂದಿರೋದು. ಇನ್ನೇನು ಮಾತಾಡಾಯ್ತಲ್ಲ, ಇನ್ನು ನನಗೇನು ಕೆಲಸ? ಅಲ್ಲಪ್ಪ ಲಕ್ಕಿ, ಈ ಮನೇಲಿ ಯಾವತ್ತೂ ಇಲ್ದಿರೋ ರಾಗ, ಹೊಸ ರಾಗ ಶುರುವಾಗಿದೆಯಲ್ಲ ಈಗ? ಏನಿಲ್ಲ ಚೇರ್ಮನ್ರೆ, ಅದ್ಯಾವುದೋ ಟೆನ್ಷನ್ ಅಲ್ಲಿ ಆ ಥರ ಮಾತಾಡ್ತಿದ್ದಾನೆ. ಅಪ್ಪ ಇಲ್ವಲ್ಲ, ಅವ್ರು ಬಂದ ತಕ್ಷಣ ತಿಳಿಸ್ತೀನಿ, ಮಿಕ್ಕಿದವ್ರು ನೋಡ್ಕೋತಾರೆ. ಸರಿಯಪ್ಪ, ಎಲ್ಲ ವಿಚಾರ ನರಸಿಂಹಣ್ಣಗೆ ತಿಳಿಸ್ಬಿಡು. ಬರಲ್ಲ ನಾನಿನ್ನು. ಇಲ್ಲಮ್ಮ, ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ. ಯಾಕೋ ಸುಬ್ಬ, ಇತ್ತೀಚೆಗೆ ತುಂಬಾ ಮಂಕಾಗಿರ್ತೀಯ? ಆಫೀಸಲ್ಲಿ ಕೆಲಸ ಜಾಸ್ತಿನಾ? ಕುತ್ಕೊಳ್ಳಿ, ಹೀಗೇ ಕುತ್ಕೊಂಡಿರಿ. ನಿಮ್ ತಲೆವರೆಗೂ ಹುತ್ತ ಬೆಳೆದು ಹಾವುಗಳು ಓಡಾಡ್ತಿರ್ತವೆ. ನಾನ್ ನಿಮ್ಗೊಂದು ಆಶ್ರಮ ಕಟ್ಕೊಡ್ತೀನಿ. ಏನೋ ನನ್ನ ಸನ್ಯಾಸಿ ಮಾಡ್ಬೇಕು ಅನ್ಕೊಂಡಿದ್ರಾ? ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲಪ್ಪ. ಬಿಡ್ಬೇಡ್ರಿ, ಒಂದ್ 7 ಜನ ಮಕ್ಳನ್ನ ಮಾಡ್ಕೊಂಡು ಕಬಡ್ಡಿ ಟೀಮ್ ಕಟ್ಟಿ, ನಾನು ಸಂತೋಷ ಪಡ್ತೀನಿ. ನಾನ್ ರೆಡಿ. ಹೋಗ್ರಿ ಆ ಕಡೆ. ರೀ, ದಸರಾಗೋಸ್ಕರ ಕಬಡ್ಡಿ ಆಡಿಸ್ತಿದ್ದಾರೆ, ನಿಮ್ಮನ್ ಕರೆದ್ರಾ? ಲಕ್ಕಿನ್ ಕರ್ದಿದಾರಲ್ಲ. ನಾನ್ ಕೇಳಿದ್ದು ಲಕ್ಕಿ ಅವ್ರನ್ನ ಕರ್ದಿದಾರ ಅಂತ ಅಲ್ಲ, ನಿಮ್ಮನ್ ಕರ್ದಿದಾರ ಅಂತ. ನಾನು ಹೋದ್ರೇನು ಲಕ್ಕಿ ಹೋದ್ರೇನು ಎಲ್ಲ ಒಂಥರ ಒಂದೇ. ಅದೇಗ್ರಿ ಒಂದೇ ಆಗುತ್ತೆ? ಲಕ್ಕಿ ಬೇರೆ, ನೀವು ಬೇರೆ. ನ್ಯಾಷನಲ್ ಟೀಮ್ ಸೆಲೆಕ್ಷನ್ ಅಲ್ಲಿ ನೀವೇ ಫಸ್ಟ್ ಬಂದಿದ್ದು, ಲಕ್ಕಿ ಅವರು ಲಾಸ್ಟ್ ಬಂದಿದ್ದು. ಫಸ್ಟ್ ಪ್ರಯಾರಿಟಿ ನಿಮಗ್ ತಾನೇ ಕೊಡ್ಬೇಕು.
ಈಗ ಏನಾಯ್ತು ಅಂತ? ಎಲ್ಲ ಹಾಳಾಗೋಯ್ತು. ಲಕ್ಕಿ 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 ಮೆರೆತಿದ್ದಾರೆ ನೋಡಿ ದತ್ತ ಅವ್ರೆ. ನಾನ್ ಬೇರೆ ಅಲ್ಲ, ಲಕ್ಕಿ ಬೇರೆ ಅಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದು, ಆದ್ರೆ ನಿಮ್ ತಮ್ಮ ಅನ್ಕೊಂಡಿಲ್ಲ. ಈಗ ಅನ್ಕೊಂಡೆ ನಿಮ್ಮಪ್ಪ ಹಾಳಾಗಿರೋದು. ಈ ಊರಿನ ಯಜಮಾನ ಆಗೋದಿಕ್ಕೆ ನಿಮ್ಮಪ್ಪಂಗೆ ಯೋಗ್ಯತೆ ಇಲ್ವಾ? ಆದ್ರೆ ನಿಮ್ಮಪ್ಪ ಮಾಡಿದ್ದೇನು? ನಾನ್ ಮಾಡಿದ್ರೇನು, ನನ್ನ ತಮ್ಮ ಮಾಡಿದ್ರೇನು ಅಂತ ನಿಮ್ ಚಿಕ್ಕಪ್ಪಂಗೆ ಬಿಟ್ಕೊಟ್ರು. ಆದ್ರೆ ನಿಮ್ ಚಿಕ್ಕಪ್ಪ ಮಾಡಿದ್ದೇನು? ತನ್ನ ಹೆಸರು, ಖ್ಯಾತಿ, ಪ್ರತಿಷ್ಠೆನ ಬೆಳೆಸ್ಕೊಂಡ್ರು. ಈ ಊರಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಆದ್ರೆ ಕೆಲ್ಸಕ್ ಬಾರ್ದವ್ರು ಅನ್ನಿಸ್ಕೊಂಡಿದ್ ಯಾರು? ನಿಮ್ಮಪ್ಪ. ಅಮ್ಮ, ತಲೆಗೆ ಎಣ್ಣೆ ಹಚ್ತೀಯಾ? ಅಯ್ಯೋ ಇಲ್ಲ ಅಂತೀನೇನೋ, ದಮ್ಮಯ್ಯ ಅಂತ ಹಚ್ಕೊಡ್ತೀನಿ, ಇದು ತಗೊಂಬರ್ತೀನಿ. ನಾನು ಕೂತಿರ್ತೀನಿ. ಎಷ್ಟ್ ದಿನ ಆದ್ಮೇಲೆ ನನ್ನ ಹತ್ರ ಎಣ್ಣೆ ಹಚ್ಚಿಸ್ಕೊತಿದ್ಯೋ? ನೋಡು ಎಷ್ಟು ಹೊರಟಾಗಿದೆ ಅಂತ. ಮೊದ್ಲಾಗಿದ್ರೆ ವಾರಕ್ಕೊಂದ್ಸಲ ಬಂದು ನನ್ನ ಹತ್ರ ಎಣ್ಣೆ ಹಚ್ಚಿಸ್ಕೊಂಡು ಹೋಗ್ತಿದ್ದೆ. ಅಟ್ಲೀಸ್ಟ್ ನೀನ್ ಹೆಂಡತಿಗಾದ್ರೂ ಹೇಳ್ಬಾರ್ದೇನೋ? ಇನ್ಮೇಲೆ ನೀನೇ ಹಾಕಮ್ಮ. ಸರಿ, ನಾನೇ ಹಚ್ಕೊಡ್ತೀನಿ, ಆದ್ರೆ ನೀನ್ ಬರ್ಬೇಕಲ್ಲ. ಇನ್ನೇನು ಕಬಡ್ಡಿ ಪ್ರಾಕ್ಟೀಸ್ ಶುರು ಆಗುತ್ತೆ, ಅದಾದ್ಮೇಲೆ ಮನೇಲಿ ಬಂದು ಕೂತಿರ್ತೀನಿ. ಮೈಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡೋದು, ಸರಿನಾ? ಹಚ್ಕೊಡ್ತೀನೋ? ಅಮ್ಮ, ದತ್ತಣ್ಣ ಇತ್ತೀಚೆಗೆ ನಿನ್ನ ಹತ್ರ ಎಣ್ಣೆನೇ ಹಚ್ಚಿಸ್ಕೊಂಡಿಲ್ಲ ಅಲ್ವಾ? ಇಲ್ಲ ಕಣೋ, ಹೆಂಡತಿ ಬಂದಿದ್ದಾಳಲ್ವಾ, ಈಗ ಹೆಂಡತಿ ಮಾಡೋ ಸೇವೆನೇ ಸರಿ ಅನ್ಸುತ್ತೆ ಅವ್ರಿಗೆ. ದತ್ತಣ್ಣ ಇತ್ತೀಚೆಗೆ ತುಂಬಾ ಬದಲಾಗಿದ್ದಾನಲ್ವಾ? ಮದ್ವೆ ಆದ್ಮೇಲೆ ಗಂಡ್ ಮಕ್ಳೇ ಹಾಗೆ ಬದಲಾಗ್ಬಿಡ್ತಾರೆ, ಏನ್ ಮಾಡೋದು? ಅಮ್ಮ, ನಾನು ಬದಲಾಗಿದ್ದೀನಾ? ನನ್ ಮಗ ಬದಲಾಗೋಕ್ ಸಾಧ್ಯನೇ ಇಲ್ಲ. ಆದ್ರೆ ದತ್ತಣ್ಣ ಚೇಂಜ್ ಆಗಿದ್ದು ನಿಜ ಅಲ್ವಾ? ಹ್ಞೂ ಕಣೋ, ಇತ್ತೀಚೆಗೆ ನಾನು ಸ್ವಲ್ಪ ಗಮನಿಸ್ತಾನೆ ಇದ್ದೀನಿ. ಮೊದ್ಲಾದ್ರೆ ಮನ್ಸು ಬಿಚ್ಚಿ ಮಾತಾಡ್ತಿದ್ದ, ಇತ್ತೀಚೆಗೆ ಏನೋ ಒಂದ್ ರೀತಿ ಬಿಗ್ಮಾನಪ್ಪ ಅವನ್ಗೆ. ಹೋಗಿ ಬಿಡಮ್ಮ, ಇನ್ನೇನು ಪ್ರಾಕ್ಟೀಸ್ ಶುರು ಆಗುತ್ತೆ, ಮತ್ತೆ ಟ್ರ್ಯಾಕ್ ತರ್ತೀನಿ. ದತ್ತಣ್ಣ ಕಬಡ್ಡಿ ಆಡಿಲ್ಲ ಅಂದ್ರೆ ಕೈಕಾಲೇ ಓಡಲ್ಲ. ನೋಡಿದ್ಯಾ, ನಿನ್ ಮನ್ಸು ಅವನಿಗೆ ಗೊತ್ತು, ಅವನ ಮನ್ಸು ನಿನಗ್ ಗೊತ್ತು. ನೋಡ್ರಿ ದತ್ತ ಅವ್ರೆ, ನಿಮ್ ಚಿಕ್ಕಪ್ಪ ವಿಲನ್ನು ಕೆಟ್ಟವ್ರಂತ ನಾನು ಹೇಳ್ತಿಲ್ಲ. ಆದ್ರೆ ನಿಮ್ಮಪ್ಪಂಗೆ ಯೋಗ್ಯತೆ ಇದ್ರು ಅದನ್ನ ಯೂಸ್ ಮಾಡ್ಕೊಳ್ದೆ ಯಾವಾಗ್ಲೂ ಹಲ್ಕಿರ್ಕೊಂಡು ಓಡಾಡ್ತಿರ್ತಾರಲ್ಲ, ಅದನ್ನ ನೋಡ ಅಯ್ಯೋ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಊರಿನ ಚೇರ್ಮನ್ ಎಲೆಕ್ಷನ್ಗೆ ನಿಂತ್ಕೊಂಡ್ರು, ನನ್ನ ಬುದ್ಧಿನೆಲ್ಲ ಉಪಯೋಗಿಸಿ ಅವ್ರನ್ನ ಗೆಲ್ಲಿಸ್ದೆ. ಆದ್ರೆ ಅದರಿಂದ 3 ಕಾಸಿನ ಬೆಲೆ ಸಿಗ್ಲಿಲ್ಲ. ಯಾಕೆ ಹೇಳಿ? ಚಿಕ್ಕಪ್ಪ ಮಾಡಿರೋ ಜಾದು. ಜನರನ್ನೆಲ್ಲ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದನ್ನೇ ಈಗ ಲಕ್ಕಿಯವ್ರು ಮಾಡೋಕ್ ಹೊರಟಿರೋದು ದತ್ತ ಅವ್ರೆ. ನೀವು ಅದನ್ನೇ ಮಾಡ್ಬೇಕು. ನೀವು ಬಿಡಬಾರ್ದು ದತ್ತ ಅವ್ರೆ, ನೀವು ಮುಂದುವರಿಬೇಕು. ಜನರನ್ನೆಲ್ಲ ನಿಮ್ ಕೈಯಲ್ಲಿ ಹಿಡ್ಕೋಬೇಕು. ಈಗ ನೋಡಿ, ನಿಮ್ ಚಿಕ್ಕಪ್ಪ ಹೇಗ್ ಮುಂದುವರಿತಿದ್ದಾರೆ, ಅದೇ ರೀತಿ ನೀವು ಮುಂದುವರಿಬೇಕು. ಯಾಕಂದ್ರೆ ನೀವ್ ಈ ಮನೆ ದೊಡ್ಡ ಮಗ. ಆದ್ರೆ ನಾನು ಏನ್ ಮಾಡ್ಲಿ? ನೀವು ಒಂದ್ ಟೀಮ್ ಕಟ್ಟಿ ಊರಲ್ಲಿ. ನಿಮ್ದು ಒಂದ್ ಟೀಮ್ ಇರ್ಲಿ, ಲಕ್ಕಿ ಅವ್ರದ್ದು ಒಂದ್ ಟೀಮ್ ಇರ್ಲಿ. ಯಾರು ಏನ್ ಕಿಸಿತಾರೋ ಅಂತ ಗೊತ್ತಾಗುತ್ತೆ. ಲಕ್ಕಿಯವ್ರ ಟೀಮ್ನ ಸೋಲ್ಸಿ ನೀವೇನು ನಿಮ್ ಟೀಮ್ ಏನು ಅಂತ ಊರವ್ರಿಗೆ ತೋರಿಸಿ. ಆಗ ನಿಮ್ ಯೋಗ್ಯತೆ ಊರವ್ರಿಗೆ ಗೊತ್ತಾಗುತ್ತೆ. ಆಗ ನಿಮ್ಮ ಮಾತಿಗೂ ಬೆಲೆ ಸಿಗುತ್ತೆ. ಹ್ಞೂ ಅನ್ರಿ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಕಬಡ್ಡಿ ಆಡ್ಕೊಂಡು ಬೆಳೆದಿದ್ದೀವಿ.
ಏನೇ ಇದು ಗೀತಾ, ನನ್ ದಸರಾಗೆ ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡ್ಬೇಕು ಅನ್ಕೊಂಡಿದೀನಿ. ತೆಗಿ. ಪಿಂಕಿ ಸುಮ್ಮನೆ ನೀನು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನೋಡು, ಇದನ್ ಕಟ್ಟಿದ್ರೆ ನವರಾತ್ರಿಗೆ ನವದುರ್ಗಿಯರ್ ಮನೆಗ್ ಬರ್ತಾರೆ ಅಂತ ಹೇಳ್ತಾರಲ್ವಾ, ಅವರೆಲ್ಲ ಶಕ್ತಿ ಸ್ವರೂಪಿಣಿಯರು. ಇವ್ರ ಜೊತೆಗೆ ಲಕ್ಷ್ಮಿ ಮತ್ತೆ ಅಲಕ್ಷ್ಮಿ ಕೂಡ ಬರ್ತಾರಂತೆ. ಲಕ್ಷ್ಮಿ ಅಂದ್ರೆ ಒಳ್ಳೆ ಶಕ್ತಿ, ಅಲಕ್ಷ್ಮಿ ಅಂದ್ರೆ ಕೆಟ್ಟ ಶಕ್ತಿ. ನಾವ್ ಈ ತರ ದೃಷ್ಟಿ ಕಟ್ಟಿದ್ರೆ ಒಳ್ಳೆ ಶಕ್ತಿ ಒಳಗ್ ಬಂದು ಕೆಟ್ಟ ಶಕ್ತಿ ಹೊರಗೆ ಇರುತ್ತಂತೆ. ಅಲ್ಲ ಕಣೆ ಗೀತಾ, ನಾವಿಬ್ರು ಓದಿದ್ ಒಂದೇ ಸ್ಕೂಲು, ನನ್ಗೆ ಯಾರು ಇದನ್ನ ಹೇಳ್ಕೊಡ್ಲೇ ಇಲ್ಲ. ನೀನ್ ಹೇಗ್ ಕಲ್ತ್ಕೊಂಡೆ? ಎಲ್ಲಾನು ಎಲ್ರು ಹೇಳ್ಕೊಡಲ್ಲ ಕಣೆ, ಕೆಲವೊಂದು ನಾವೇ ಕಲ್ತ್ಕೋಬೇಕು. ನನ್ಗೆ ಇದನ್ನೆಲ್ಲ ಕಲಿಬೇಕಂತ ತುಂಬಾ ಆಸೆ, ಆದ್ರೆ ಏನ್ ಮಾಡೋದು, ಸಮಯನೇ ಮೀರೋಯ್ತು. ಪುರಾಣ, ಪುಣ್ಯಕಥೆ ಇದೆಲ್ಲ ನಂಗೆ ತುಂಬಾ ಇಷ್ಟ ಕಣೆ. ನಿನ್ಗೆಲ್ಲ ವಯಸ್ಸಾಗಿದೆ ಟೈಮ್ ಮೀರೋಯ್ತು ಅನ್ನೋದಕ್ಕೆ. ನಿಂಗ್ ಹಂಗ್ ಕಲಿಬೇಕು ಅನ್ಸಿದ್ರೆ ಜಿ ಕನ್ನಡದಲ್ಲಿ ಬರೋ ಪ್ರೋಗ್ರಾಮ್ಸ್ ನೋಡೆ. ಅದಕ್ಕೆ ನಾನು ಉಗೆ ಮಹದೇಶ್ವರ ನೋಡ್ತಿರೋದು. ಅದ್ರ ಜೊತೆಗೆ ಇನ್ಮೇಲೆ ಶ್ರೀ ವಿಷ್ಣು ದಶಾವತಾರ ಕೂಡ ಬರುತ್ತೆ ನೋಡು. ಏನು, ವಿಷ್ಣುದು 10 ಅವತಾರದ ಕತೆನಾ? ಹೌದು ಕಣೆ, ವಿಷ್ಣುವಿನ 10 ಅವತಾರದ ಪೂರ್ತಿ ಕತೆ ಹೇಳ್ತಾರಂತೆ. ಯಾವಾಗಿಂದನೇ ಗೀತಾ? ಇದೇ ಸೋಮವಾರದಿಂದ, ಅಂದ್ರೆ ಅಕ್ಟೋಬರ್ 15ನೇ ತಾರೀಕಿನಿಂದ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಜಿ ಕನ್ನಡದಲ್ಲಿ ಶ್ರೀ ವಿಷ್ಣು ದಶಾವತಾರ ಅನ್ನೋ ಸೀರಿಯಲ್ಲು ಪ್ರಸಾರವಾಗ್ತಾ ಇದೆ. ನೀವೆಲ್ಲರೂ ಇದನ್ನ ತಪ್ಪದೆ ನೋಡಿ.